ಅಂತು ಆ ಕಥೆಯನ್ನು ಕೂಡ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಹೇಳ್ರಿ ಅಂತ ಜನಕ ಮಹಾರಾಜ ಕೇಳ್ತಾ ಇದ್ದಾನೆ. ಅದಕ್ಕೆ ಶತಾನಂದ ಮಹರ್ಷಿಗಳು ಮುಂದೆ ಆ ಕಥೆಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಪುರಾ ಕೇಸರಿಣ ಪತ್ನಿ ಅಂಜನಾ ಕಂಜಲೋಚನ ಅನಪತ್ಯಾತ್ ದುಃಖೇನ ಮತಂಗ ಮುನಿ ಮಭ್ಯಗಾತ್. ಹಿಂದೆ ಕೇಸರಿ ಎನ್ನುವಂತಹ ಕಪಿಯ ಪತ್ನಿಯಾದಂತಹ ಅಂಜನಾದೇವಿ ಸಂತಾನವಿಲ್ಲದಲೇನೆ ತುಂಬಾ ದುಃಖ ಪಡ್ತಾ ಇದ್ಲು. ದುಃಖ ಪಡೋ ಸಂದರ್ಭದಲ್ಲಿ ಒಂದು ದಿವಸ ಮತಂಗ ಮಹರ್ಷಿಗಳು ಬಂದಿದ್ದಾರೆ ಅಂತ ಗೊತ್ತಾಯ್ತು, ಆಶ್ರಮದಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಆ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾಳೆ. ಹೋಗಿಬಿಟ್ಟು, ಸ್ವಾಮಿ ನನಗೆ ಸಂತಾನವೇ ಇಲ್ಲ, ತುಂಬಾ ವರ್ಷಗಳಾಗಿದೆ, ಏನ್ ಮಾಡಿದ್ರು ಸಂತಾನ ಆಗ್ತಾ ಇಲ್ಲ, ಸಂತಾನ ಆಗ್ಲಿಕ್ಕೆ ಒಂದು ಉಪಾಯವನ್ನ ಹೇಳ್ರಿ ಅಂತ ಕೇಳಿದಾಗ ಆಗ ಮತಂಗ ಮುನಿಗಳು ಹೇಳ್ತಾ ಇದ್ದಾರೆ, ನರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ ತಸ್ಯ ದಕ್ಷಿಣ ದಿಗ್ಭಾಗೆ ನಾರಾಯಣಗಿರೇಸ್ತತೆ ಉತ್ತರೆ ಸ್ವಾಮಿ ತೀರ್ಥಸ್ಯ ವರ್ತತೆ ಕ್ರೋಶ ಮಾತ್ರಕೆ ವಿಯದ್ ಗಂಗೇತಿ ವಿಖ್ಯಾತ ತತ್ರ ಗಚ್ಚ ಯಥಾ ಸುಖಂ ತತ್ರ ಸ್ನಾತ್ವಾ ತು ಕಲ್ಯಾಣಿ ದ್ವಾದಶಾಬ್ದಂ ತಪಶ್ಚರ. ನಾವು ಸಾಮಾನ್ಯವಾಗಿ ಈ ವಿಷಯದಲ್ಲಿ ತುಂಬಾ ನಮಗೆ ಸಂದೇಹ ಬರ್ತದೆ. ಯಾಕೆ ಅಂದ್ರೆ ಹನುಮಂತ ದೇವರು ಹುಟ್ಟಿದ್ದು ಅಂಜನಾದ್ರಿ ಬೆಟ್ಟದಲ್ಲಿ, ಅಂಜನಾಚಲದಲ್ಲಿ ಅಂತ. ಆ ಅಂಜನಾದ್ರಿ ನಮ್ಮ ಹಂಪಿ ಹತ್ರ ಬರೋ ಅಂಜನಾದ್ರಿನ ಅಥವಾ ವೆಂಕಟಾಚಲನೋ ಅಂತ, ಅದು ಯುಗಭೇದೇನ ನಾವು ಅಲ್ಲಿ ಹೇಳ್ತಾ ಇದ್ದೇವೆ. ಒಂದು ಬಾರಿ ಆಗಿಲ್ಲ, ಅವತಾರಗಳು ಅನೇಕ ಬಾರಿ ಆಗಿದೆ. ಇದು 28ನೆಯ ಕಲಿಯುಗ. ಇದು ಹಿಂದೆ ಎಷ್ಟು ಕಲಿಯುಗಗಳು ಹೋಗಿವೆ, ಎಷ್ಟು ದ್ವಾಪರ ಯುಗ, ಎಷ್ಟು ಕೃತಯುಗ, ಎಷ್ಟು ತ್ರೇತಾಯುಗಗಳು ಹೋಗಿವೆ. ಹಾಗೆ ಒಂದು ಯುಗದಲ್ಲಿ ಈ ಅಂಜನಾದ್ರಿಯಲ್ಲಿ ಹನುಮಂತ ದೇವರ ಜನನವಾದ್ರೆ, ಪೂರ್ವದಲ್ಲಿರುವಂತಹ ಯಾವ ಹನುಮಂತ ದೇವರ ಜನ್ಮವಿದೆಯೋ ಅದು ವೆಂಕಟಗಿರಿಯಲ್ಲಿರ್ತಕ್ಕಂತಹ ಯಾವ ಅಂಜನಾಚಲವಿದೆಯೋ ಅಲ್ಲಿ ಆಗಿದೆ ಅಂತ ಇದಕ್ಕೆ ನಿರ್ಣಯವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಮತಂಗ ಮಹರ್ಷಿಗಳು ಆ ಅಂಜನಾದೇವಿಗೆ ಹೇಳಿದ ಮಾತೇನು ಅಂತಂದ್ರೆ, ನರಸಿಂಹಾಶ್ರಮ ಎಂಬುದಾಗಿ ಭೂಮಿಯಲ್ಲಿ ಬಂದಿದೆ, ಅದರ ದಕ್ಷಿಣ ದಿಕ್ಕಿನ ಕಡೆಗೆ ಒಂದು ನಾರಾಯಣಗಿರಿ ಇದೆ, ನಾರಾಯಣ ಪರ್ವತ ಅಂತಂದ್ರೆ ವೆಂಕಟಾಚಲ ಅಂತಾನೆ ಅರ್ಥ, ಅದಿದೆ. ಅಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿಯಿಂದ ಒಂದು ಕ್ರೋಶ ದೂರ ಹೋದ್ರೆ ನಿನಗೆ ಅಲ್ಲಿ ಆಕಾಶಗಂಗಾ, ನಾವು ತಿರುಪತಿಗೆ ಹೋದಾಗ ನೋಡ್ತೇವೆ ಆಕಾಶಗಂಗಾ ಅಂತ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲೇನೆ ಸ್ನಾನವನ್ನ ಮಾಡಿ ಪ್ರತಿನಿತ್ಯ ಅಲ್ಲೇನೆ ಅವಳು ತಪಸ್ಸಿಗೆ ಕೂಡ್ತಾ ಇದ್ದಂತಹ ಸ್ಥಳ ಇದು ಅಂಜನಾದೇವಿ. ಅಲ್ಲಿ ನೀನು ಹೋಗಿ ಸ್ನಾನವನ್ನ ಮಾಡಿ 12 ವರ್ಷಗಳ ಕಾಲ ನೀನು ತಪಸ್ಸನ್ನ ಮಾಡು. ತಪಸ್ಸನ್ನ ಮಾಡಿದ್ರೆ ನಿನಗೆ ತೇಜೋವತ್ತಾದಂತಹ ಒಂದು ಸಂತಾನ ಅನ್ನೋದು ಆಗ್ತದೆ ಅಂತ ಮತಂಗ ಋಷಿಗಳೇ ಹೇಳ್ತಾರೆ. ಹೇಳಿದಾಗ ಆ ಮಾತನ್ನ ಕೇಳಿ ಅವಳು ಅದೇ ರೀತಿಯಾಗಿ ನರಸಿಂಹಾಶ್ರಮಕ್ಕೆ ಹೋಗ್ತಾಳೆ. ಅದರ ದಕ್ಷಿಣ ದಿಗ್ಭಾಗದಲ್ಲಿ ನಾರಾಯಣ ಪರ್ವತವೂ ಸಿಗತ್ತೆ. ಆ ಪರ್ವತದಲ್ಲಿ ಮೇಲೆ ಏರ್ತಾಳೆ, ಸ್ವಾಮಿ ಪುಷ್ಕರಣಿ ತೀರ ಕಾಣಿಸುತ್ತೆ. ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಾಳೆ, ನೋಡ್ತಾಳೆ ಆಕಾಶಗಂಗಾನೂ ಸಿಗತ್ತೆ. ಅದನ್ನ ಅಲ್ಲಿ ಸ್ನಾನವನ್ನ ಮಾಡಿ ಪಕ್ಕದಲ್ಲೇನೆ ಅವಳು ತಪಸ್ಸಿಗೆ ಕೂಡ್ತಾಳೆ. ಪ್ರತಿನಿತ್ಯವೂ ಕೂಡ ವಾಯುದೇವರು ಒಂದು ಹಣ್ಣನ್ನ ತಂದು ಅವಳ ಕೈಗೆ ಹಾಕ್ತಾ ಇದ್ರಂತೆ. ತಪಸ್ಸಿಗೆ ಕೂತಾಗ ಅವಳು ಏನೂ ತಿಂತಾ ಇದ್ದಿದ್ದಿಲ್ಲ ಅಂತೆ, ಕಠೋರವಾದ ತಪಸ್ಸನ್ನ ಮಾಡ್ತಾ ಇದ್ಲಂತೆ. ತಪಸ್ಸು ರಾತ್ರಿ ಮುಗಿಸುವ ವೇಳೆಗೆ ಅವಳ ಕೈಯಲ್ಲಿ ಆ ಹಣ್ಣಿರ್ತಿತ್ತು, ಆ ಹಣ್ಣನ್ನ ರಾತ್ರಿ ಅವಳು ತಿಂತಾ ಇದ್ಲು ನೈವೇದ್ಯ ಮಾಡಿಬಿಟ್ಟು. ಈ ರೀತಿಯಾಗಿ 12 ವರ್ಷಗಳಾಗ್ತವೆ. 12 ವರ್ಷ ಮಾಡು ಅಂತ ಹೇಳಿದ್ರು, ಆದ್ರೆ 12 ವರ್ಷಗಳ ಕಾಲ ಅವಳು ತಪಸ್ಸನ್ನ ಮಾಡ್ಲಿಲ್ಲ. ಮಾಡಿದ್ದು 1 ವರ್ಷ ಮಾತ್ರ. 1 ವರ್ಷ ತಪಸ್ಸನ್ನ ಆ ರೀತಿಯಾಗಿ ಮಾಡ್ತಾಳೆ. ಮಾಡಿದಾಗ ಒಂದು ದಿವಸ ವಾಯುದೇವರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಒಂದು ತೇಜಸ್ಸು ಪೂರಿತವಾದಂತಹ ಒಂದು ಹಣ್ಣನ್ನ ಅವಳ ಕೈಯಲ್ಲಿ ಇಟ್ಟು ಹೋಗ್ಬಿಡ್ತಾರೆ. ಪ್ರತಿನಿತ್ಯವೂ ಕೂಡ ಅವಳು ಏನ್ ಮಾಡ್ತಾ ಇದ್ಲು, ಅದನ್ನ ಸಾಮಾನ್ಯ ಹಣ್ಣು ಅಂತ ತಿಳಿದುಕೊಂಡು ನೈವೇದ್ಯ ಮಾಡಿ ತಿಂದು ಬಿಡ್ತಾ ಇದ್ಲು. ಅವತ್ತೂ ಕೂಡ ಅದೇ ರೀತಿಯಾಗಿ ಅವಳು ತಿಂತಾಳೆ. ತಿಂದ ತಕ್ಷಣ ಗರ್ಭಧಾರಣೆ ಅನ್ನೋದು ಆಗತ್ತೆ. ವಾಯುದೇವರ ಒಂದು ವಿಶೇಷ ಅನುಗ್ರಹ ಅನ್ನೋದು ಅವಳಿಗೆ ಆಗೋ ಮೂಲಕವಾಗಿ ಗರ್ಭಧಾರಣೆಯನ್ನ ಮಾಡ್ತಾಳೆ. 9 ತಿಂಗಳ ನಂತರ ಒಂದು ಪುತ್ರ ರತ್ನಕ್ಕೆ ಜನ್ಮವನ್ನ ಕೊಡ್ತಾಳೆ. ಅದು ಯಾರು ಅಂತಂದ್ರೆ ಹನುಮಂತ. ಹೀಗೆ ಅಂಜನಾದೇವಿಯಲ್ಲಿ ತಪಸ್ಸನ್ನ ಮಾಡಿರೋ ಕಾರಣದಿಂದಾಗಿ ಅದಕ್ಕೆ ಅಂಜನಾಚಲ ಎಂಬುದಾಗಿ ಹೆಸರು ಬಂದಿದೆ ಅಂತ ಶತಾನಂದ ಮಹರ್ಷಿಗಳು ಜನಕರಾಜನಿಗೆ ಹೇಳ್ತಾರೆ. ಈ ಕಥೆಯನ್ನ ಕೇಳಿದ ಮೇಲೆ ಮತ್ತೆ ಜನಕ ಮಹಾರಾಜ ಕೇಳ್ತಾ ಇದ್ದಾನೆ, ಸ್ವಾಮಿ 3ನೇದ್ ಹೆಸರನ್ನ ಹೇಳಿದ್ರಿ ಶೇಷಾಚಲ ಅಂತ, ಅದು ಹೇಗೆ ಹೆಸರು ಬಂತು ಅದನ್ನ ಹೇಳ್ರಿ ಅಂತಂದ್ರೆ ಅದಕ್ಕೆ ಮತ್ತೆ ಮುಂದಿನ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ.
ಪುರಾ ವೆಂಕಟನಗರೆ ಆದಿಶೇಷಂ ಸಮಾದಿಶತ್ ದೇವಾದಿದೇವೋ ಭಗವಾನ್ ರಮಯನ್ ರಮಯಾ ಸಹ. ಹಿಂದೆ ವೈಕುಂಠದಲ್ಲಿ ಭಗವಂತ ಲಕ್ಷ್ಮೀದೇವಿಯೊಡನೆ ಯೋಗ ನಿದ್ರೆಯನ್ನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆದಿಶೇಷನಿಗೆ ಒಂದು ಆದೇಶವನ್ನ ಮಾಡಿದ್ದ, ಯಾರು ಬಂದರೂ ಕೂಡ ನೀನು ಒಳಗಡೆ ಬಿಡಬಾರ್ದು, ಯಾರೇ ಬರಲಿ ನೀನು ಒಳಗಡೆ ಬಿಡಬೇಡ, ನಾನು ಏಕಾಂತದಲ್ಲಿ ಇರ್ತೇನೆ, ಬಿಡಬೇಡ ಅಂತ ಹೇಳ್ತಾರೆ. ಅವನು ಅದೇ ರೀತಿಯಾಗಿ ಭಗವಂತನ ಅಪ್ಪಣೆ ಅಂತ ತಿಳಿದು ದ್ವಾರಪಾಲಕನಾಗಿ ನಿಂತಿರ್ತಾನೆ. ವಾಯುದೇವರು ಅಲ್ಲಿಗೆ ಬರ್ತಾರೆ. ತಸ್ಮಿನ್ ಕಾಲೇ ಮಹಾರಾಜ ಮಾರುತ ಪ್ರಾಣವಲ್ಲಭ ಅಕಸ್ಮಾತ್ ಕಾರಣಾತ್ ಪ್ರಾಪ್ತೋ ಭಗವದ್ ದರ್ಶನಾಯ ಚ. ಏನೋ ತಕ್ಷಣದಲ್ಲೇನೆ ಏನೋ ಆಕಸ್ಮಿಕವಾಗಿ ಒಂದು ಕೆಲಸ ಬಂತು. ವಾಯುದೇವರು ವೈಕುಂಠಕ್ಕೆ ಹೋಗ್ತಾರೆ, ಬಾಗಲ ಹತ್ರ ಬಂದು ನಿಂದಿರ್ತಾರೆ. ಆ ಆದಿಶೇಷನಿಗೆ ಕೇಳ್ತಾರೆ, ನಾನು ಸ್ವಾಮಿಯನ್ನ ನೋಡಬೇಕು, ನನ್ನ ಒಳಗೆ ಬಿಡು, ನಾನು ಸ್ವಾಮಿ ಹತ್ರ ಮಾತಾಡ್ಬೇಕಿದೆ ಅಂತ. ಆಗ ಆದಿಶೇಷ ಹೇಳ್ತಾನೆ, ದ್ವಾರಂ ನಿರೋಧಯಾಮಾಸ ರುಕ್ಮದಂಡೇನ ಸರ್ಪರಾಟ್ ಕಿಮರ್ಥಂ ಮೃದುಸ್ವೇ ಮೂರ್ಖ ಕಾರ್ಯಸ್ಯ ಮಹತೀತ್ವರ. ತನ್ನ ದ್ವಾರಪಾಲಕನ ದಂಡದಿಂದ ವಾಯುದೇವರಿಗೆ ಒಳಗಡೆ ಹೋಗ್ಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ಅಡ್ಡಿಯನ್ನ ಹಾಕ್ತಾನೆ. ಹಾಕಿದಾಗ ವಾಯುದೇವರು ಹೇಳ್ತಾರೆ, ಲೋ ಮೂರ್ಖ, ನನಗೆ ಕೆಲಸ ಇದೆ, ನಾನು ಶೀಘ್ರವಾಗಿ ಹೋಗಬೇಕು, ನನಗೆ ಒಳಗೆ ಬಿಡು, ಸ್ವಾಮಿ ಹತ್ರ ಹೋಗಿ ಮಾತಾಡಿಬಿಟ್ಟು ನಾನು ಹೋಗ್ತೇನೆ, ನನ್ನನ್ನು ತಡಿಬೇಡ ಅಂತ ವಾಯುದೇವರು ಹೇಳ್ತಾರೆ. ಆದ್ರೆ ಆ ಶೇಷ ಕೇಳೋದೇನೇ ಇಲ್ಲ. ಅವನೇನು ಹೇಳ್ತಾನೆ ಅಂತಂದ್ರೆ, ಅಹಮಾಜ್ಞಾಧರೋ ವಿಷ್ಣೋರ್ ಮಾರ್ಗಚ್ಛಾಂಸ್ತೋ ಮರುತ ಇತಿ ತಸ್ಯ ವಚ ಶ್ರುತ್ವ ಜಗತ್ಪ್ರಾಣೋ ಬ್ರವೀದಿದಂ ಅಂತ. ನಾನು ಭಗವಂತನ ಆದೇಶದಿಂದ ಇಲ್ಲಿದ್ದೇನೆ, ಭಗವಂತ ಒಳಗೆ ಯಾರನ್ನೂ ಬಿಡಬೇಡ ಅಂತಂದಿದ್ದಾನೆ, ನಿನ್ನನ್ನು ನಾನು ಒಳಗಡೆ ಬಿಡೋದಿಲ್ಲ. ಆಗ ವಾಯುದೇವರು ಹೇಳ್ತಾರೆ, ಭಗವಂತ ಯಾರನ್ನೂ ಬಿಡಬೇಡ ಅಂತ ಹೇಳ್ತಾನೆ, ಆದ್ರೆ ಮಗ ನಾನು, ನನ್ನ ಬಿಡಬೇಡ ಅಂತ ಹೇಳೋ ಹಕ್ಕು ಅವರಿಗಿಲ್ಲ. ನಾನು ಯಾವಾಗ ಬಂದ್ರೆ ಅವಾಗ ನಾನು ಒಳಗೆ ಹೋಗ್ಬೋದು, ನಾನು ಒಳಗಡೆ ಹೋಗ್ತೇನೆ. ಆಗ ಅವನು ಹೇಳ್ತಾನೆ, ನೀನು ಮಗ ಆಗಿರ್ಬೋದು, ಆದ್ರೆ ನಾನ್ ದ್ವಾರಪಾಲಕ, ನನಗೆ ಹೇಳ್ಬಿಟ್ಟಿದ್ದಾರೆ ಒಳಗಡೆ ಬಿಡಬೇಡ ಅಂತ, ನಾನು ಬಿಡೋದೇ ಇಲ್ಲ. ಹಠ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೊರಗಡೆ ಇಬ್ರಿಗೂ ಕೂಡ ತುಂಬಾ ಕಲಹ ಆಗ್ತದೆ. ಆಗ ವಾಯುದೇವರು ಹೇಳ್ತಾರೆ, ಲೋ ಮೂರ್ಖ, ನೀನು ಅಜ್ಞಾನದಿಂದ ನೀನು ಏನೇನೋ ಮಾತಾಡ್ತಾ ಇದ್ದಿ. ಹಿಂದೆ ಒಮ್ಮೆ ಸನಕಾದಿ ಋಷಿಗಳು ಬಂದಿದ್ರು, ಬ್ರಹ್ಮದೇವರ ಮಕ್ಕಳು. ಅವ್ರು ಬಂದಾಗ ಜಯ ವಿಜಯರಿ ನಿಂತರಾನೇ ಅವರಿಗೆ ದಾರಿ ಬಿಡ್ಲಿಲ್ಲ. 3 ಜನ್ಮ ರಾಕ್ಷಸರಾಗಿ ಹುಟ್ಟಿದ್ರು ಅವರು ಶಾಪದಿಂದ. ನನಗ ಕೋಪ ತರಿಸ್ಬೇಡ, ನೀನು ನನ್ನನ್ನು ಒಳಗೆ ಹೋಗ್ಲಿಕ್ಕೆ ಬಿಡು ಅಂತ ತುಂಬಾ ನಿಧಾನವಾಗಿ ವಾಯುದೇವರು ಮಾತಾಡ್ತಾ ಇದ್ದಾರೆ. ಆದ್ರೆ ಶೇಷದೇವರು ಕೇಳ್ತಾ ಇಲ್ಲ. ನಾನು ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ, ನೀನೇನೇನೋ ಮಾತಾಡ್ತಾ ಇದ್ದಿ, ನೀನೇ ಮೂರ್ಖ ಅಂತ ತಿರುಗಿ ವಾಯುದೇವರಿಗೆ ಅಂತ ಇದ್ದಾರೆ ಅವರು. ಈ ಕಲಹವನ್ನ ಕೇಳಿದ ತಕ್ಷಣ ಭಗವಂತನಿಗೆ ಎಚ್ಚರಿಕೆ ಆಗಿಬಿಡ್ತು. ಅಲ್ಲಿಂದ ಒದರಿದ್ರು, ಏನಾಗ್ತಾ ಇದೆ ಹೊರಗೆ, ಯಾಕೆ ಗಲಾಟೆ ಅಂತ. ಆಗ ಇಲ್ಲಿಂದ ವಾಯುದೇವರು ಹೇಳಿದ್ರು, ಸ್ವಾಮಿ ನಾನ್ ಬಂದಿದ್ದೇನೆ ಅಂತ. ಆಗ ಶೇಷದೇವರು ಕೂಡ ಒದರ್ತಾರೆ, ಸ್ವಾಮಿ ಈ ವಾಯು ಬಂದ್ಬಿಟ್ಟು ನಿಮ್ಮನ್ನು ದರ್ಶನ ಮಾಡ್ಬೇಕಂತಿದ್ದಾನೆ, ನಾನು ಹೇಳಿದ್ರೆ ಕೇಳ್ತಾ ಇಲ್ಲ, ನೀವು ಯಾರನ್ನೂ ಒಳಗಡೆ ಬಿಡಬೇಡ್ರಿ ಅಂತ ಹೇಳಿದಿರಲ್ಲ ಅಂತಂದ್ರೆ ಭಗವಂತನೇ ಎದ್ದು ಹೊರಗಡೆ ಬರ್ತಾನೆ. ಬಂದ ತಕ್ಷಣ ವಾಯುದೇವರನ್ನು ನೋಡಿದ ತಕ್ಷಣ ಭಗವಂತನಿಗೆ ತುಂಬಾ ಸಂತೋಷ ಆಗಿಬಿಡ್ತದೆ. ಯಾಕೆ ಅಂತಂತಂದ್ರೆ ಅಪ್ಪ ಮಕ್ಕಳು ಮಗನನ್ನು ನೋಡಿದ ತಕ್ಷಣ ತಂದೆ ಖುಷಿ ಆಗೇ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಆದ ತಕ್ಷಣ ವಾಯುದೇವರಿಗೂ ಕೂಡ ಭಗವಂತನ ನೋಡಿದ ತಕ್ಷಣ ಅಷ್ಟೇ ಖುಷಿ ಆಗ್ತದೆ. ಆದ ತಕ್ಷಣ ಇಬ್ಬರು ಪರಸ್ಪರ ಮಾತಾಡ್ತಾರೆ. ಅಲ್ಲಿ ಶೇಷದೇವರು ತಂಪಾಡಿಗೆ ತಾವು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ, ಚಾಡಿ ಹೇಳ್ತಾನೆ ಇರ್ತಾರೆ ವಾಯುದೇವರ ಬಗ್ಗೆ. ಭಗವಂತ ಅದನ್ನ ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ವಾಯುದೇವರ ಮೇಲೆ ಅಷ್ಟು ನಂಬಿಕೆ ಭಗವಂತನಿಗೆ. ಹಾಗಾಗಿ ಈ ರೀತಿಯಾಗಿ ಒಂದು ಪ್ರಸಂಗ ನಡೀತಾ ಇರ್ತದೆ. ಆಗ ಈ ರೀತಿಯಾಗಿ ಆದ್ರೆ ಭಗವಂತ ನನ್ನ ಮಾತನ್ನು ಕೇಳೋದಿಲ್ಲ ಅಂತ ಶೇಷದೇವರು ಏನ್ ಮಾಡ್ತಾರೆ, ತಮ್ಮ ಒಂದು ಹೆಗ್ಗಳಿಕೆಯನ್ನು ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಾಮಿ, ನೀನ್ ನನ್ನ ಮೇಲೇನೆ ಮಲಗೋದು, ನೀನು ಮಲಗಿದಾಗ ನಿನ್ನ ಕಾಪಾಡೋನ್ ನಾನೇ, ಯಾರೂ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋನ್ ನಾನೇ, ನಾನು ಆ ಕೆಲಸ ಮಾಡಿದ್ದೇನೆ, ನಿನ್ನ ಆಜ್ಞೆಯಿಂದ ನನ್ನ ಹೆಡೆ ಮೇಲೆ ನಾನು ಭೂಮಿಯನ್ನ ಇಟ್ಕೊಂಡಿದ್ದೇನೆ, ಬ್ರಹ್ಮಾಂಡವನ್ನ ಇಟ್ಕೊಂಡಿದ್ದೇನೆ, ಧಾರಣೆ ಮಾಡಿದ್ದೇನೆ, ನಿನ್ನ ಗುಣಗಾನವನ್ನ ನಾನು 1000 ಬಾಯಿಗಳಿಂದ ನಾನು ಹೇಳ್ತೇನೆ ಅಂತ ತಮ್ಮ ಪಾಡಿಗೆ ತಾವು ಹೇಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಭಗವಂತ ಆಯ್ತು ಸರಿಯಪ್ಪ ಅಂತ ಅವ್ರಿಗೆ ಹೇಳ್ತಾರೆ. ಆಗ ಕೊನೆಗೆ ಒಂದು ಮಾತನ್ನ ಶೇಷದೇವರಂತಾರೆ, ಸ್ವಾಮಿ ವಾಯುದೇವರು ಹೇಳ್ತಾ ಇದ್ರು, ನೀವು ಎಲ್ಲರಲ್ಲಿಯೂ ಕೂಡ
ಉತ್ತಮನಾದವನು ವಾಯು ಅಂತ, ಜ್ಞಾನ ಎಲ್ಲದಕ್ಕಿಂತಲೂ ಕೂಡ ಉತ್ತಮನಾದವನು ಅಂತ ಹೇಳ್ತಾ ಇದ್ರು. ನನಗೆ ಇದರ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಪರೀಕ್ಷೆಯನ್ನ ಮಾಡಬೇಕು ನೀವು ಅಂತ ಕೇಳ್ತಾರೆ. ಆಗ ವಾಯುದೇವರು ಹೇಳ್ತಾರೆ, ಬಿಡಾಲೋ ಅಂತ ಸ್ಥಿತೋ ವಾಪಿ ಬಹಿಸ್ತಬೆ ಸಮೋನಹಿ ಶಯಾನಂ ರತ್ನ ಪರ್ಯಂಕೆ ರಾಜಾನಮಂತಿ ಸೇವತೆ. ನಾನು ಯಾವಾಗಲೂ ಕೂಡ ವೈಕುಂಠದಲ್ಲಿ ಇರೋದಿಲ್ಲ. ನಾನು ಹಂಗಂದ ಮಾತ್ರಕ್ಕೇನೆ ನಾನು ನೀಚನಾದವನು ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು ಸುಂದರವಾದ ದೃಷ್ಟಾಂತವನ್ನ ಕೊಡ್ತಾರೆ. ರಾಜನ ಅರಮನೆಯಲ್ಲಿ ಸದಾಕಾಲ ಬೆಕ್ಕು ಅಡ್ಡಾಡ್ತಾ ಇರ್ತದೆ. ರಾಜನ ಹಾಸಿಗೆ ಮೇಲೆ ಮಲಗ್ತದೆ, ರಾಜನ ಸಿಂಹಾಸನದ ಮೇಲೆ ಕೂಡ್ತದೆ. ಆದ್ರೆ ಆನೆ ಬಂದ್ರೆ ಆನೆಗೆ ಕೊಡಬೇಕಾದ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ಆನೆ ಅದೆಲ್ಲಿರ್ತದೆ? ಎಲ್ಲೋ ಹೊರಗಡೆ ಒಂದು ರೂಮ್ ಅಲ್ಲಿ ಇರ್ತದೆ. ಅದು ಆನೆಗೆ ಪ್ರತ್ಯೇಕ ಒಂದು ರೂಮ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಯಾವ ಹಾಸಿಗೆ ಇರೋದಿಲ್ಲ, ಯಾವ ಸಿಂಹಾಸನ ಇರೋದಿಲ್ಲ, ನೆಲದ ಮೇಲೆ ಮಲಗ್ತದೆ, ಅಲ್ಲೇನೆ ಕೂಡ್ತದೆ. ಆದ್ರೆ ಆನೆಗೆ ಇರುವಂತಹ ಗತ್ತು ಬೆಕ್ಕಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ನನ್ನ ಮುಂದೆ ನೀನು ಹಾಗೆ, ನೀನು ಸುಮ್ಮನೆ ನನ್ನ ಜೊತೆ ಮಾತಾಡಬೇಡ ನೀನು ಅಂತ ವಾಯುದೇವರು ಹೇಳ್ತಾರೆ. ನಾನು ಆನೆ ಇದ್ದ ಹಾಗೆ, ನೀನು ಬೆಕ್ಕಿದ್ದ ಹಾಗೆ. ನೀನು ಸದಾಕಾಲ ಭಗವಂತನ ಜೊತೆ ಇರಬಹುದು. ನೀನು ಭಗವಂತ ಸರಿಸಾಟಿ ಆಗೋದಕ್ಕೆ ಸಾಧ್ಯ ಇಲ್ಲ, ಹೊರತಾಗಿ ನನಗೆ ಸರಿಸಾಟಿ ಆಗೋದಕ್ಕೂ ಸಾಧ್ಯ ಇಲ್ಲ ಅಂತ ವಾಯುದೇವರು ಹೇಳ್ತಾರೆ. ಹೇಳಿದಾಗ ಆದ್ರೆ ಎಷ್ಟು ಹೇಳಿದ್ರು ಕೂಡ ಅಜ್ಞಾನದ ಆವೇಶ ಅನ್ನೋದು ಶೇಷದೇವರಿಗೆ ಆಗಿರುತ್ತದೆ. ಪರಶುಕ್ಲತ್ರಯರನ್ನ ಬಿಟ್ಟು ಉಳಿದೆಲ್ಲರಿಗೂ ಕೂಡ ಅಜ್ಞಾನ ಇದ್ದೇ ಇದೆ. ಹಾಗಾಗಿ ಅಜ್ಞಾನದ ಆವೇಶ ಆದಾಗ ಶೇಷದೇವರು ಕೇಳ್ತಾರೆ, ಆಗ್ಲೇಬೇಕು ಪರೀಕ್ಷೆ ಅಂತ ಕೇಳಿದಾಗ ಸರಿ ಅಂತ ಭಗವಂತ ಹೇಳ್ತಾನೆ. ದೂರದಲ್ಲಿ ಅಲ್ಲಿ ಆನಂದಾದ್ರಿ ಇದೆ, ಮೇರು ಪರ್ವತದ ಮಗ. ಶೇಷದೇವರಿಗೆ ಹೇಳ್ತಾರೆ, ನೀನು ಹೋಗು, ನಿನ್ನ ದೇಹ ಹಗ್ಗ ಇದ್ದ ಹಾಗೆ ಇರ್ತದೆ, ಹೌದಾ? ಹೋಗಿ ಅದಕ್ಕೆ ಗಟ್ಟಿಯಾಗಿ ಸುತ್ತಕೋ. ವಾಯುದೇವರು ಬಂದು ನಿನ್ನನ್ನ ಆ ಪರ್ವತವನ್ನ ಅಲುಗಾಡಿಸ್ಬಿಟ್ರೆ ಸಾಕು, ಅವ್ರ ಶಕ್ತಿವಂತರು. ಒಂದು ವೇಳೆ ಅಲಗಾಡಿಸ್ಲಿಕ್ಕೆ ಆಗ್ಲಿಲ್ಲ ಅನ್ಕೋ ವಾಯು ಕೈಯಿಂದ, ನೀನ್ ಶಕ್ತಿವಂತ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಆಯ್ತು ಸರೇ ಅಂತ ಒಪ್ಕೊಳ್ತಾನೆ. ಹೋಗಿಬಿಟ್ಟು ಶೇಷದೇವರು ಆ ಪರ್ವತಕ್ಕೆ ಗಟ್ಟಿಯಾಗಿ ಸುತ್ಕೊಳ್ತಾರೆ. ಸುತ್ಕೊಂಡ್ಬಿಟ್ಟು ಅಷ್ಟೇ ಅಲ್ಲದಾರ್ದಾಗೇನೆ ಹತ್ರ ಯಾರಿಗೂ ಬರಬಲಿಕ್ಕೆ ಆಗಬಾರದು ಅಂತ ತಮ್ಮ ವಿಷವನ್ನ ಚುಮ್ಮೋದಕ್ಕೆ ಪ್ರಾರಂಭ ಮಾಡ್ತಾರೆ. ವಿಷ ಚುಮ್ಮಿ ಬಿಟ್ರೆ ಹತ್ರ ಯಾರು ಬರೋದಕ್ಕೆ ಆಗೋದಿಲ್ಲ, ವಿಷವನ್ನ ಚುಮ್ಮುತ್ತಾರೆ. ಆದ್ರೆ ವಾಯುದೇವರು ಸಲೀಸಾಗಿ ಹೋಗ್ತಾರೆ. ಹೋಗಿಬಿಟ್ಟು ಆಜ್ಞೆಯ ವಾಸುದೇವಸ್ಯ ದೇವಾನಾಂ ಪಶ್ಯತಾಮಪಿ ಕನಿಷ್ಠಿಕಾಂಗುಲಿಂ ಸ್ವಸ್ಪರ್ಶ ತತ್ಪೂರ್ತೋ ಭಗ ಸಂಯುತಂ ಅಂತ ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾರೆ. ಸ್ವಾಮಿ ನಾನ್ ಮಾಡ್ಬೋದ ಕೆಲಸ ನಂದು ಅಂತ ಕೇಳ್ತಾರೆ. ಭಗವಂತ ಹೇಳ್ತಾನೆ, ನಡಿ ಹೋಗು ಅಂತ ಹೇಳ್ತಾರೆ. ಹೋಗ್ತಾರೆ. ದೂರದಿಂದ ಎಷ್ಟೇ ವಿಷ ಬಿಡ್ಲಿ, ಏನೇ ಮಾಡ್ಲಿ, ಅವರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ವಿಷ ಬಂದಾಗ ಸಂಪೂರ್ಣ ವಿಷವನ್ನ ಕುಡಿದವ್ರು ವಾಯುದೇವರು. ಆಗ್ಲೇನೆ ಏನ್ ಮಾಡ್ಲಿಕ್ಕಾಗ್ಲಿಲ್ಲ ಹಾಲಾಹಲ ವಿಷಕ್ಕೆ. ಅಂತದ್ದು ಶೇಷದೇವರ ವಿಷ ಏನ್ ಮಾಡ್ತದೆ? ಏನೂ ಮಾಡೋದಿಲ್ಲ. ಹೋದ್ರು, ಕೈಯನ್ನು ಮುಟ್ಲಿಲ್ಲ, ಕಾಲಿನ ಕಿರುಬೆರಳಿನ ಉಗುರಿನಿಂದ ಹಿಂಗ ಸ್ವಲ್ಪ ಅದರ ಗಾಳಿಯನ್ನು ತಾಕಿಸಿದ ಒಂದು ಕಾರಣದಿಂದ 100 ಯೋಜನ ದೂರ ಹೋಗಿ ಆ ಪರ್ವತ ಹಾರ್ತಾ ಹೋಯ್ತು. ಅದನ್ನ ನೋಡಿದಂತಹ ಮೇರು ಪರ್ವತ ಆನಂದಾದ್ರಿಯ ತಂದೆ, ಸ್ವಾಮಿ ನನ್ನ ಮಗ ಸಾಯ್ತಾನೆ, ಕಾಪಾಡ್ರಿ ಅವನ್ನ, ನಿಮ್ಮ ಜಗಳದಲ್ಲಿ ನನ್ನ ಮಗ ಏನ್ ಮಾಡಿದಾನೆ, ದಯವಿಟ್ಟು ಅವನನ್ನ ಕಾಪಾಡ್ರಿ ಅಂತ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಮೇರು ಪರ್ವತ ಮಾಡಿದಾಗ ಕ್ಷಣ ಮಾತ್ರದಲ್ಲಿ ಇಲ್ಲಿದ್ದಂತಹ ವಾಯುದೇವರು 100 ಯೋಜನೆಗಳನ್ನ ದಾಟಿ ಹೋಗಿ ಆ ಪರ್ವತವನ್ನ ಹಿಡಿದು ಕೆಳಗಡೆ ಇಳಿಸ್ತಾರೆ. ಇಳಿಸಿದಾಗ ಶೇಷದೇವರ ತಲೆಗೆ ಹತ್ತಿದಂತಹ ಅಜ್ಞಾನದ ಮದ ಅನ್ನೋದು ಇಳಿದು ಹೋಗ್ತದೆ. ಇಳಿದು ಬಂದು ಆ ವಾಯುದೇವರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಮಾಡಿಬಿಟ್ಟು ಹೇಳ್ತಾರೆ, ಸ್ವಾಮಿ ನನಗೆ ಇಲ್ಲಿವರೆಗೂ ಕೂಡ ತುಂಬಾ ಮದ ಅನ್ನೋದು, ಗರ್ವ ಅನ್ನೋದು ಬಂದುಬಿಟ್ಟಿತ್ತು, ನಿಮ್ಮ ಈ ಒಂದು ಕಾರ್ಯದಿಂದಾಗಿ ಗರ್ವ ಹೋಯ್ತು ನಂದು ಅಂತ ಕೇಳಿ ಭಗವಂತನ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ಸ್ವಾಮಿ ನನಗಿಂತ 1000 ಪಟ್ಟು ಬಲಶಾಲಿ, ಅಷ್ಟೇ ಅಲ್ಲ ಜ್ಞಾನದ ಮಟ್ಟದಲ್ಲಿಯೂ ಕೂಡ ನನಗಿಂತಲೂ 1000 ಪಟ್ಟು ಬಲಶಾಲಿಯಾಗಿದ್ದಾರೆ ವಾಯುದೇವರು. ಹಾಗಾಗಿ ನಮ್ಮ ಈ ಒಂದು ಯುದ್ಧ ಪ್ರಸಂಗ, ನನ್ನ ಒಂದು ಗರ್ವ ಇಳಿದ ಕಾರಣವಾಗಿ ಆ ಪರ್ವತಕ್ಕೆ ನನ್ನ ಹೆಸರನ್ನೇ ಬರೋ ರೀತಿಯಲ್ಲಿ ಅನುಗ್ರಹ ಮಾಡು ಸ್ವಾಮಿ ಅಂತ ಭಗವಂತನಿಗೆ ಕೇಳ್ತಾರೆ. ಕೇಳಿದಾಗ ಭಗವಂತ ಅದೇ ರೀತಿಯಾಗಿ ಆಗಲಿ ಅಂತ ತಥಾಸ್ತು ಅಂತ ಹೇಳ್ತಾನೆ. ಅಂದಿನಿಂದ ಅದಕ್ಕೆ ಶೇಷಾಚಲ ಎಂಬುದಾಗಿ ಅದಕ್ಕೆ ಹೆಸರು ಅನ್ನೋದು ಬಂತು ಅಂತ ಶತಾನಂದ ಮಹರ್ಷಿಗಳು ಜನಕ ಮಹಾರಾಜನಿಗೆ ತಿಳಿಸ್ತಾರೆ. ಮುಂದೆ ಪುನಃ ಜನಕ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ,
ಕಲೌ ವೆಂಕಟಶೈಲಯತಿ ಕಥಂ ನಾಮ ಮಹಾಮುನೆ ಅಂತ. ಹಾಗಾದ್ರೆ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೇಗೆ ಹೆಸರು ಬಂತದಕ್ಕೆ? ಅದಕ್ಕೆ ಏನಾದ್ರೂ ಒಂದು ಕತೆ ಇರಬೇಕಲ್ಲ, ಹೇಳ್ರಿ ಅಂತ ಕೇಳಿದಾಗ ಅದಕ್ಕೆ ಒಂದು ಕತೆ ಇದೆ, ತುಂಬಾ ಸುಂದರವಾದ ಕತೆ, ಮನುಷ್ಯನಾದಂತವನು ಅವಶ್ಯವಾಗಿ ಕೇಳಲೇಬೇಕಾದಂತಹ ಕತೆ ಇದು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ. ಹಿಂದೆ ಕಾಳಹಸ್ತಿ ಎನ್ನುವಂತಹ ಗ್ರಾಮದಲ್ಲಿ ಪುರಂದರ ಸೋಮಯಾಜಿ ಎನ್ನುವಂತಹ ಒಬ್ಬ ಧರ್ಮನಿಷ್ಠ ಸತ್ಯಪರಾಯಣಾದ ಜಿತೇಂದ್ರಿಯನಾದ ಸದಾಚಾರಿಯಾದಂತಹ ಬ್ರಾಹ್ಮಣನಿದ್ದ. ಇಷ್ಟೆಲ್ಲಾ ದೇವ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ಅವನಿಗೆ ಒಂದು ದುಃಖ ಇತ್ತು, ಸಂತಾನ ಆಗಿರ್ಲಿಲ್ಲ. ಸುಮಾರು ವರ್ಷಗಳಾಗಿತ್ತು ಮದುವೆಯಾಗಿ, ಆದ್ರೂ ಸಂತಾನವಾಗಿದ್ದಿಲ್ಲ. ಆದ್ರೆ ಯಾವುದೋ ಅದೃಷ್ಟ ಇತ್ತು, ದೇವರ ಒಂದು ಅನುಗ್ರಹ ಇತ್ತು. ಕಾಲಾಂತರದಲ್ಲಿ ಅವನಿಗೆ ತುಂಬಾ ಸಮಯವಾದ ನಂತರ ಸಂತಾನ ಪ್ರಾಪ್ತಿ ಆಗ್ತದೆ. ಸಂತಾನ ಪ್ರಾಪ್ತಿ ಆದ ಮೇಲೆ ಆ ಸಂತಾನಕ್ಕೆ ಮಾಧವ ಎಂಬುದಾಗಿ ನಾಮಕರಣವನ್ನ ಮಾಡ್ತಾರೆ. ಕಾಲ ಕಾಲಕ್ಕೆ ಷೋಡಶ ಸಂಸ್ಕಾರಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಬರ್ತಾರೆ. ಆ ಮಾಧವನಿಗೆ ಪಾಂಡವರ ದೌಹಿತೃವಿನ ಅಂದ್ರೆ ಮೊಮ್ಮಗಳು, ಪಾಂಡವರ ಮೊಮ್ಮಗಳಾದಂತಹ ಅಂದ್ರೆ ಮಗನ ಮಗಳು ಅಲ್ಲ ಪಾಂಡವರಿಗೆ, ಹೊರತಾಗಿ ಮಗಳ ಮಗಳಾದಂತಹ ಮರಿಮೊಮ್ಮಗಳಾದಂತಹ ಒಬ್ಬ ಕನ್ಯೆಯನ್ನ ಕೊಟ್ಟು, ಚಂದ್ರಲೇಖ ಅಂತ ಅವಳನ್ನ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಮದುವೆಯನ್ನ ಮಾಡಿದ ನಂತರ ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಿ ಮಾಧವ, ಅವನು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಸಕಲ ಚತುರ್ವೇದವನ್ನ, ವೇದಾಂಗಗಳನ್ನ, ಶಾಸ್ತ್ರವನ್ನ, ವೇದಾಂತವನ್ನ ಎಲ್ಲವನ್ನೂ ಕೂಡ ಸರಿಯಾಗಿ ತಿಳಿದುಕೊಂಡಿರ್ತಾನೆ. ಮತ್ತೆ ಧರ್ಮನಿಷ್ಠ, ಭಗವದ್ಭಕ್ತ, ತುಂಬಾ ಸದಾಚಾರಿಯಾಗಿರ್ತಾನೆ. ತನ್ನ ಗೃಹಸ್ಥಾಶ್ರಮ ಧರ್ಮಕ್ಕೆ ಯೋಗ್ಯವಾದ ಯಾವ ಪಂಚ ಯಜ್ಞಗಳಿವೆ ಅಲ್ಲ, ದೇವ, ಪಿತೃ, ಋಷಿ, ಭೂತ, ಈ ಎಲ್ಲಾ ಯಜ್ಞಗಳನ್ನು ಕೂಡ ಪ್ರತಿನಿತ್ಯದಲ್ಲೂ ಮಾಡುವಂತವನಾಗಿರ್ತಾನೆ. ಆದ್ರೆ ಒಂದು ದಿವಸ ಮನಸ್ಸು ನಮ್ಮನ್ನ ಎಷ್ಟು ಹದಗೆಡಿಸ್ತದೆ ಅಂತಂದ್ರೆ ಅಷ್ಟು ಹದಗೆಡಿಸಿ ಬಿಡ್ತದೆ. ಶಾಸ್ತ್ರದಲ್ಲಿ ಒಂದು ವಾಕ್ಯವನ್ನ ಹೇಳ್ತಾರೆ, ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹೋ. ಮನುಷ್ಯ ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ಮನಸ್ಸು ಕಾರಣ. ಅವನು ಸಂಸಾರದಲ್ಲೇನೆ ಬೀಳಬೇಕು ಅಂದ್ರೂ ಕೂಡ ಮನಸ್ಸೇ ಕಾರಣ. ಯಾಕೆ? ಮನಸ್ಸು ಹೇಗೆ ಹೇಳ್ತದೋ ನಾವು ಹಾಗೆ ಕೇಳ್ತೇವೆ, ನಾವು ಹೇಳಿದ ರೀತಿಯಲ್ಲಿ ಮನಸ್ಸು ಕೇಳೋದಿಲ್ಲ. ಅದಕ್ಕೇನೆ ಹೇಳ್ತಾರೆ, ಎರಡನ್ನ ನಾವು ನಿಗ್ರಹ ಮಾಡೋದು ತುಂಬಾ ಕಷ್ಟ. ಒಂದು ನಾಲಿಗೆಯನ್ನ, ಇನ್ನೊಂದು ಮನಸ್ಸನ್ನ. ಆ ಎರಡನ್ನ ನಾವು ನಿಗ್ರಹ ಮಾಡಿಬಿಟ್ರೆ ನಾವು ಅನ್ಕೊಂಡಿದ್ದನ್ನು ನಾವು ಸಾಧಿಸ್ಬೋದು. ಹಾಗಾಗಿ ಮನಸ್ಸಿನ ಒಂದು ಚಂಚಲತೆಯಿಂದ ಹಗಲು ಹೊತ್ತಿನಲ್ಲಿ ಅವನಿಗೆ ಪತ್ನಿಯ ಸಂಘವನ್ನ ಮಾಡಬೇಕು ಎನ್ನುವಂತಹ ಆಸೆ ಉಂಟಾಗ್ತದೆ. ಪತ್ನಿ ಹತ್ರ ಹೋಗಿ ಹೇಳ್ತಾನೆ ಅದನ್ನ. ಆಗ ಹೆಂಡತಿ ತುಂಬಾ ಧರ್ಮಿಷ್ಠ ಆಗಿರ್ತಾಳೆ. ಎಂತವಳಾಗಿರ್ತಾಳೆ ಅಂತಂದ್ರೆ, ಸಾ ಕನ್ಯಾ ಪಾಂಡ್ಯ ದೇಶಿ ಆ ಪಾಂಡವಾನಾಂ ತಥಾ ಪ್ರಿಯ ಪತೌ ಸುಪ್ತೆ ಸ್ವಯಂ ಶೇತೆ ಪತೌ ಭುಕ್ತೆ ಸ್ವಭೋಜನಂ. ತುಂಬಾ ಧರ್ಮನಿಷ್ಠಳಾಗಿರ್ತಾಳೆ, ಪಾಂಡವರಿಗೆ ಅತ್ಯಂತ ಪ್ರಿಯಳಾಗಿರ್ತಾಳೆ. ಗಂಡ ಊಟ ಮಾಡಿದ ಮೇಲೇನೆ ಊಟ ಮಾಡ್ತಾ ಇರ್ತಾಳೆ. ಗಂಡ ಮಲಗಿದ ಮೇಲೇನೆ ಗಂಡನ ಪಾದ ಸೇವೆಯನ್ನ ಮಾಡಿ ಮಲಗ್ತಾ ಇರ್ತಾಳೆ. ಎಲ್ಲಾ ಕೆಲಸಗಳನ್ನು ಕೂಡ ಗಂಡನ ಆಜ್ಞೆಯಿಂದಲೇನೆ ಮಾಡ್ತಾ ಇರ್ತಾಳೆ. ಗಂಡನ ಆಜ್ಞೆಯನ್ನ ಮೀರ್ತಾನೇ ಇರೋದಿಲ್ಲ, ಅಷ್ಟು ಧರ್ಮನಿಷ್ಠಳಾಗಿರ್ತಾಳೆ. ಅವಳು ಹೇಳ್ತಾಳೆ, ಸ್ವಾಮಿ ಹಗಲೊತ್ತಲ್ಲಿ ಇದೇನಿದೆ ಆಸೆ ನಿಮ್ದು? ನೀವು ಇಷ್ಟೆಲ್ಲ ತಿಳ್ಕೊಂಡವ್ರು ಹೀಗೆಲ್ಲ ಮಾತಾಡಬಹುದಾ? ಇದು ಸರಿಯಲ್ಲ, ಬೇಡ ಅಂತ ಹೇಳ್ತಾಳೆ. ಆದ್ರೆ ಆ ಮಾಧವ ಬ್ರಾಹ್ಮಣ ಕೇಳೋದೇ ಇಲ್ಲ. ಕೊನೆಗೆ ಕಾಮಪೀಡಿತನಾಗಿ, ನಾನು ನಿನ್ನ ಹತ್ರ ಕೇಳ್ತಾ ಇಲ್ಲ, ಇದು ನನ್ನ ಆಜ್ಞೆ ಅಂತ ಹೇಳಿಬಿಡ್ತಾನೆ. ಪತಿ ಆಜ್ಞೆಯನ್ನ ಪತ್ನಿ ಮೀರ್ಲಿಕ್ಕಿಲ್ಲ. ಪತಿ ಆಜ್ಞೆ ಮಾಡಿದ್ರೆ ಅದನ್ನ ಮಾಡ್ಲೇಬೇಕು. ಪಾಪ ಅವಳಿಗೆ ಬೇರೆ ಒಂದು ದಾರಿ ಇರೋದಿಲ್ಲ. ಅವಳು ಹೇಳ್ತಾಳೆ, ಹಾಗಾದ್ರೆ ಸ್ವಾಮಿ ಮನೆಯಲ್ಲಿ ಎಲ್ಲ ಮಾಡೋದು ಸರಿಯಲ್ಲ. ಯಾಕೆ ಅಂತಂದ್ರೆ, ನಾವು ಎಂತಹ ಸ್ಥಳಗಳಲ್ಲಿ ಅಸಭ್ಯ ವರ್ತನೆಗಳನ್ನ ಮಾಡಬಾರ್ದು ಅಂತಂದ್ರೆ, ಪ್ರಭಾಕರ ಪ್ರಭಾಂ ಪಶ್ಯ ತ್ಯಜ ಕಾಮಂ ದ್ವಿಜ ಅಂತ. ಅಂದ್ರೆ ಮನೆಯಲ್ಲಿ ದೊಡ್ಡವರು ಹಿರಿಯರಿರ್ಬೇಕಾದ್ರೆ, ಮನೆಯಲ್ಲಿ ಯಾವುದಾದ್ರೂ ಯಜ್ಞ ಯಾಗಗಳು ನಡೀತಾ ಇದ್ರೆ, ಅಥವಾ ಪಿತೃ ಕಾರ್ಯ ನಡೀತಾ ಇದ್ರೆ, ಅಥವಾ ಹಗಲೊತ್ತಿನಲ್ಲಿ, ಯಾಕೆ ಅಂತಂದ್ರೆ ಹಗಲೊತ್ತಿನಲ್ಲಿ ಸೂರ್ಯ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲದಲೇನೆ ದೇವರ ಪೂಜೆಯನ್ನ ಮಾಡಿ ಭುಜಂಗಿಸಿರೋದಿಲ್ಲ. ರಾತ್ರಿ ಪೂಜೆಗೆ ಹಾಗೆ ಇಟ್ಟಿರ್ತಾರೆ. ದೇವರೆಲ್ಲರೂ ಕೂಡ ಹಾಗೆ ಇರ್ತಾರೆ.
ಯಜ್ಞವನ್ನ ಮಾಡಿದಾಗ ಯಜ್ಞವನ್ನ ಮಾಡಿದ ದೇವತೆಯ ಆವಾಹನೆ ಮಾಡಿರ್ತಾರೆ, ಆ ದೇವತೆ ಮನೆಯಲ್ಲಿ ಹಾಗೆ ಇರ್ತಾನೆ. ಇನ್ನು ತಂದೆ ತಾಯಿಗಳಿರ್ತಾರೆ, ಅವರೆಲ್ಲರ ಮುಂದೆಯೂ ಕೂಡ ಇಂತಹ ಕೆಲಸವನ್ನ ಮಾಡುವುದು ಸರಿಯಲ್ಲ. ಹಾಗಾಗಿ ಇಲ್ಲಿ ಬೇಡ, ನೀವು ಪ್ರತಿನಿತ್ಯವೂ ಕೂಡ ದರ್ಬೆಯನ್ನ ತರಲಿಕ್ಕೆ ಕಾಡಿಗೆ ಹೋಗ್ತಿರಲ್ಲ, ನೀವು ಕಾಡಿಗೆ ಹೋಗ್ರಿ, ನಾನು ಕೂಡ ನೀರು ತಗೊಂಡು ಬರೋ ನೆಪದಲ್ಲಿ ನಾನು ಹಿಂದೆ ಬರ್ತೇನೆ ನಾನು ಅಂತ ಹೇಳ್ತಾಳೆ. ಅದೇ ರೀತಿಯಾಗಿ ಕಾಡಿಗೆ ಹೋಗ್ತಾರೆ. ಅವಳು ಕೂಡ ಸ್ವಲ್ಪ ಸಮಯದಲ್ಲಿ ಆ ಮಡಿಕೆಯನ್ನು ತಗೊಂಡು ನೀರು ತಗೊಳ್ಳೋದಕ್ಕೆ ಬರ್ತಾಳೆ. ಸ್ವಲ್ಪ ದೂರ ವನದ ಒಳಗಡೆ ಹೋಗ್ತಾರೆ. ಹೋದ ತಕ್ಷಣ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದು ಬಿಡ್ತದೆ. ಏನು ಅಂತಂದ್ರೆ, ಹೋಗ್ತಾ ಇದ್ದಂಗೆನೆ ದೂರದಲ್ಲಿ ಒಬ್ಬ ಸುಂದರವಾದ ಸ್ತ್ರೀಯನ್ನ ಮಾಧವ ನೋಡ್ತಾನೆ. ನೋಡಿದ ತಕ್ಷಣದಲ್ಲಿ ಅವಳ ಮೇಲೆ ಮನಸ್ಸು ಹೋಗ್ಬಿಡ್ತದೆ. ಆಗ ಹೆಂಡತಿಯನ್ನ ಕರಿತಾನೆ. ಆಯ್ತು, ನೀನ್ ಹೇಳಿದ್ದು ಸರಿ, ಇವತ್ತು ಯಜ್ಞ ಎಲ್ಲ ಮನೆಗೆ ಇಟ್ಕೊಂಡ್ಬಿಟ್ಟಿದ್ದೇವೆ, ಇವತ್ತೇನ್ ಬೇಡ, ನಾನು ಮತ್ತೆ ಯಾವಾಗಾದ್ರೂ ನಾವು ನೋಡೋಣ ಅಂತ ಹೇಳಿ ಹೆಂಡತಿಯನ್ನು ಮನೆಗೆ ಕಳಿಸಿಬಿಡ್ತಾನೆ. ಆಗ ಹೆಂಡತಿ ಅನ್ಕೋತಾಳೆ, ಅಂತೂ ಇಂತೂ ಕೊನೆಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟ ಅಂತ ಅನ್ಕೊಂಡು ಮನೆಗೆ ಹೋಗ್ತಾಳೆ. ಆದ್ರೆ ಇವನ ದುರ್ಬುದ್ಧಿ ಅವಳಿಗೆ ತಿಳಿದಿರೋದಿಲ್ಲ. ಏನು ಅಂತಂದ್ರೆ, ಹೆಂಡತಿಯನ್ನ ಮನೆಗೆ ಕಳಿಸಿಬಿಟ್ಟು ಆ ದೂರದಲ್ಲಿರುವಂತಹ ಪರಸ್ತ್ರೀ ಜೊತೆಗೆ ಸಂಘವನ್ನ ಮಾಡಬೇಕು ಅಂತ ಇವನಿಗೆ ಆಸೆ ಆಗಿರ್ತದೆ. ಆಗ ಅವನೇನ್ ಮಾಡ್ತಾನೆ, ಅಲ್ಲಿಂದ ನೇರವಾಗಿ ಆ ಸ್ತ್ರೀ ಹತ್ರ ಹೋಗ್ತಾನೆ. ಅವಳು ತುಂಬಾ ಸುಂದರಳಾಗಿರ್ತಾಳೆ. ಎಷ್ಟು ಸುಂದರಳಾಗಿರ್ತಾಳೆ ಅಂತಂದ್ರೆ ಅವಳ ಆಕೃತಿಯನ್ನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಂದರಳಾಗಿರ್ತಾಳೆ. ಅವಳ ಹತ್ರ ಹೋಗಿ ಅವಳಿಗೆ ಮಾಧವ ಕೇಳ್ತಾ ಇದ್ದಾನೆ, ಕಾತ್ವಂ ಕಲ್ಯಾಣಿ ಕಸ್ಮಾಚ್ಚ ಜಾತಾಸಿ ಜನನೀ ಕಾಚ ಅವಸ್ಥಾಸ್ತವ ಭದ್ರಂತೆ ಕಸ್ಮಿನ್ ರಾಷ್ಟ್ರೇವ ನಾನನೆ. ಸುಂದರವಾದಂತಹ ಈ ಮಂಗಳಾಂಗಿ, ನಿಂದು ಯಾವ ಊರು, ನಿನ್ನ ಹೆಂಡತಿ ಹೆಸರೇನು, ನಿನ್ನ ತಂದೆ ಹೆಸರೇನು, ನಿನ್ನ ತಾಯಿ ಹೆಸರೇನು, ನೀನು ಎಲ್ಲಿಂದ ಬಂದಿದ್ದಿ, ನಿನ್ನ ಗೋತ್ರ ಪ್ರವರ ಏನು ಅಂತ ಕೇಳ್ತಾನೆ. ಕೇಳಿದಾಗ ಆಗ ಆ ಕುಂತಲೆ ಅಂತ ನನ್ನ ಹೆಸರು, ನಾನು ಅಂತ್ಯಜಳು ಅಂತಂದ್ರೆ ನಾನು ಚಾಂಡಾಲ ಸ್ತ್ರೀ, ನನ್ನ ಹತ್ರ ಕೂಡ ನೀನು ಬರಬಾರ್ದು, ಯಾಕೆ ನನ್ನ ಹತ್ರ ಬಂದಿದ್ದಿ, ನೀನು ದೂರ ಹೋಗು ಅಂತ ಆ ಸ್ತ್ರೀ ಹೇಳ್ತಾಳೆ. ಎಷ್ಟು ಹೇಳಿದ್ರು ಕೂಡ ಅವನು ಕೇಳೋದಿಲ್ಲ. ನಿನ್ನಂತಹ ಸುಂದರಳಾದಂತಹ ಅವಳನ್ನ ಈ ರೀತಿಯಾಗಿ ನೋಡಬಾರ್ದು, ಮುಟ್ಟಬಾರ್ದು, ಇಂತಹ ಕುಲದಲ್ಲಿ ಹುಟ್ಟಿಸಿದಂತಹ ಆ ಬ್ರಹ್ಮ ಎಂತಹ ಅಜ್ಞಾನಿಯಾಗಿದ್ದಾನೆ ಅಂತ ದೇವರನ್ನೇ ಬೈದು ಬಿಡ್ತಾನೆ. ಅಷ್ಟು ಮತಿಭ್ರಮಣೆ ಅನ್ನೋದವನಿಗೆ ಆಗಿರ್ತದೆ. ಅವಳು ಹೇಳ್ತಾಳೆ, ಅನೇಕ ಮಾತುಗಳನ್ನು ಹೇಳ್ತಾಳೆ. ನೀನು ಉತ್ತಮವಾದ ಕುಲದಲ್ಲಿ ಹುಟ್ಟಿದವನು, ಬ್ರಾಹ್ಮಣ, ನಿನಗೆ ಜನ್ಮ, ಈ ಬ್ರಾಹ್ಮಣ ಜನ್ಮ ಬಂದಿದ್ದು ನಿನ್ನ ಜನ್ಮ ಉದ್ಧಾರಕ್ಕಾಗಿ, ನನ್ನ ಜೊತೆ ಬರೋದಕ್ಕೆ ಆಗಿ ಅಲ್ಲ. ನಿನ್ನ ಒಂದು ದೇಹ ಎಷ್ಟು ಪವಿತ್ರವಾದದ್ದು ಅಂದ್ರೆ ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ಸಮರ್ಪಿತವಾದ ನೈವೇದ್ಯವನ್ನ ಭಕ್ಷಣೆ ಮಾಡ್ತಾ ಇದ್ದಿ, ತುಳಸಿಯನ್ನ ತೀರ್ಥವನ್ನ ಭಕ್ಷಣೆ ಮಾಡ್ತಾ ಇದ್ದಿ. ನಿನ್ನ ದೇಹವನ್ನ ನೋಡಿದ್ರೆ ನನಗೆ ಅಗ್ನಿಯನ್ನ ನೋಡಿದಂತೆ ಆಗ್ತಾ ಇದೆ, ಅಷ್ಟು ತೇಜ ಸಂಪನ್ನವಾಗಿದೆ ನಿನ್ನ ದೇಹ, ನೀನು ನನ್ನನ್ನ ಮುಟ್ಟಬೇಡ. ನಾನು ಎಂಥವಳು ಅಂತಂದ್ರೆ ಪ್ರತಿನಿತ್ಯವೂ ಕೂಡ ಮಾಂಸ ಮದ್ಯ ಭಕ್ಷವನ್ನ ಮಾಡ್ತೇವೆ, ಆಡಬಾರದಂತಹ ಎಲ್ಲ ದುರ್ವಚನಗಳನ್ನ ನಾವು ಆಡ್ತೇವೆ. ಇಂತಹ ನನ್ನಂತಹವಳನ್ನ ನೀನು ಮುಟ್ಟಬಾರದು, ಮುಟ್ಟೋದಲ್ಲ ಕಣ್ಣು ಎತ್ತಿ ನೋಡ್ಲೂಬಾರದು, ನಿನಗೆ ಪಾಪ ಬಂದು ಬಿಡ್ತದೆ, ಹೋಗು ಅಂತ ಹೇಳ್ತಾಳೆ. ಆದ್ರೂ ಕೂಡ ಅವನು ಕೇಳೋದೇ ಇಲ್ಲ. ಆಗ ಅವಳು ಗಟ್ಟಿಯಾಗಿ ಒದರೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಏವ ಮುಕ್ತ್ವಾ ದ್ವಿಜ ಬಾಲಕೇನ ರುರೋಧ ಕನ್ಯಾ ತರುಣ ಪ್ರಭಾ ದಿವೋಕಸೋ ವಿಪ್ರವರೋ ವಿಮುಂಚತಾಂ ದೋಷಾದ ಮುಷ್ಮಾದ ಸತಿ ಪ್ರಸಂಗಾತ್. ದೇವರುಗಳಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅವಳು. ದಿಗ್ದೇವತಾಯಾಶ್ಚ ಗಣಾಧಿನಾಥೋ ಯಜ್ಞಿಂದು ಪೂರ್ವಾ ಸಚರಾಚರಶ್ಚ ಶೃಣ್ವಂತು ವಾಕ್ಯಂ ಮಮ ವಿಪ್ರಪುತ್ರೋ ವೃಥಾ ಮೃತಿಂ ಹಾಸ್ಯತಿ ಪಾಪಿ ಸಂಗಾತ್. ಅಷ್ಟದಿಕ್ಪಾಲಕರೇ, ಗಣಪತಿ, ಯಕ್ಷ, ರಾಕ್ಷಸ, ಕಿನ್ನರ, ಸ್ಥಾವರ, ಜಂಗಮ ಎಲ್ರೂ ಕೂಡ ನನ್ನ ಮಾತನ್ನ ಕೇಳ್ರಿ, ಇವನ ಮನಸ್ಸಿನ ಪರಿವರ್ತನೆಯನ್ನ ಮಾಡ್ರಿ. ನನ್ನ ಸಂಘವನ್ನ ಬಯಸ್ತಾ ಇದ್ದಾನೆ, ಪಾಪಿಯ ಸಂಘವನ್ನ ಬಯಸ್ತಾ ಇದ್ದಾನೆ, ದುರ್ಮರಣವನ್ನ ಹೊಂದುತ್ತಾನೆ ಇವನು. ಇಷ್ಟು ಪವಿತ್ರನಾದಂತಹ ಪುಣ್ಯಾತ್ಮನಿಗೆ ಇಂತಹ ಅವಸ್ಥೆ ಬರಬಾರದು. ಅವನ ಮನಸ್ಸನ್ನ ಹೇಗಾದ್ರೂ ಮಾಡಿ ನಿಗ್ರಹ ಮಾಡ್ರಿ. ನೀವು ತಾತ್ವಿಕ ದೇವತೆಗಳೇ, ನೀವು ಕೂಡ ಇದನ್ನ ಏನಾದ್ರೂ ಮಾಡಿ ಅವನ ಮನಸ್ಸನ್ನ ನಿಗ್ರಹ ಮಾಡ್ರಿ ಅಂತ ತುಂಬಾ ಪ್ರಾರ್ಥನೆಯನ್ನ ಮಾಡ್ತಾಳೆ. ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾಳೆ. ಏನು ಪ್ರಾರ್ಥನೆ ಮಾಡಿದ್ರು ಕೂಡ ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ಆಗ ಮಾಧವ ಹೇಳ್ತಾನೆ, ತ್ವದೀಯ ಸಂಗೋ ಬಹುಕಾಲ ಪುಣ್ಯ ಪ್ರಭಾವತೋ ಮುಕ್ತಿಕರ ಶುಭಾವ ಅಂತ. ಎಷ್ಟು ಅವನ ಮತಿಭ್ರಮಣೆ ಆಗಿರ್ತದೆ ಅಂತಂದ್ರೆ, ನಿನ್ನ ಸಂಘ ಆದ್ರೆ ಸಾಕು ನನಗೆ ಮುಕ್ತಿ ಸಿಕ್ಕ ಹಾಗೇನೆ,
ನಿನ್ನ ಸಂಘವನ್ನ ಮಾಡದೇ ಹೋದ್ರೆ ನನ್ನ ಜನ್ಮವೇನೇ ವ್ಯರ್ಥ ಅನ್ನೋ ಮಟ್ಟಕ್ಕೆ ಅವನಿಗೆ ಮತಿಭ್ರಮಣೆ ಆಗಿಬಿಟ್ಟಿರ್ತದೆ. ಆಗ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅವಳು ತಿಳ್ಕೊಂಡು ಬಿಡ್ತಾಳೆ. ದೈವೇನ ಯೋಗೇನ ಹರೇ ಪ್ರಸಾದ ಪ್ರಭಾವ ಲಭ್ಯ ಪುರುಷಾರ್ಥ ಹೇತು ಅಂತ ಅದಕ್ಕೆ ಮತ್ತೆ ದೇವರನ್ನು ಮಧ್ಯಕ್ಕೆ ತರ್ತಾನೆ. ನಿನ್ನ ಅಂಗಸಂಗವನ್ನ ಮಾಡುವಂತಹ ಅವಕಾಶ ನಂಗೆ ಹೇಗ್ ಬಂದಿದೆ ಅಂತಂದ್ರೆ, ನಾನು ಇಷ್ಟು ದಿವಸ ಏನು ಭಗವಂತನ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದೇನಲ್ಲ, ಅದಕ್ಕೆ ಭಗವಂತ ಕೊಟ್ಟಂತಹ ವರ ಪ್ರಸಾದವೇನೇ ನೀನು ಅಂತ ಹೇಳಿಬಿಡ್ತಾನೆ. ಈ ಮಾತನ್ನ ಕೇಳಿದ ತಕ್ಷಣ ಅವಳು ಹಣೆ 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 ಬಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲಿಂದ ಓಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳು ಇಲ್ಲೇ ಇದ್ರೆ ಇನ್ನೇನಾದ್ರೂ ತಪ್ಪಾಗಿ ಬಿಡ್ತದೆ ಏನೋ ಅಂತ. ಅವನೇನು ಮಾಡ್ತಾನೆ, ಅವಳು ಓಡ್ತಾ ಇದ್ದಾಳೆ ಅಂತ ಅವಳಿಂದ ಇವನು ಓಡ್ತಾ ಹೋಗ್ತಾನೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಓಡ್ತಾ ಓಡ್ತಾ ಮತ್ತೆ ಹೇಳ್ತಾನೆ. ಅವನು ಏನ್ ಹೇಳ್ತಾನೆ, ತ್ವದೀಯ ಬಿಂಬಾಧರಪಾನ ತೋದಕಂ ಸುಖಂಕಾಂಕ್ಷೆ ಸುರಲೋಕ ದುರ್ಲಭಂ. ನಿನ್ನ ಅದರ ಪಾನವನ್ನ ಮಾಡಿದ್ರೆ ಸಾಕು, ಸ್ವರ್ಗದಲ್ಲಿ ನಾನು ಅಮೃತ ಪಾನ ಮಾಡಿದಂತೆ ನನಗೆ ಅಂತ ಹೇಳ್ತಾನೆ. ಅವನ ಒಂದೊಂದು ಮಾತುಗಳು ಕೂಡ ಹೇಗಿರ್ತವೆ ಅಂತಂತಂದ್ರೆ, ಯಾರಾದ್ರೂ ಕೂಡ ಸದಾಚಾರಿಗಳಾದವರು ಕೇಳಿಬಿಟ್ರು ಅಂತಂದ್ರೆ ಕಿವಿಗೆ ಎಣ್ಣೆ ಸುರ್ಕೊಂಡು ಬಿಡ್ತಾರೆ. ಕೇಳೋದೇ ಬೇಡ, ಕಿವಿ ಹೋದ್ರೂ ಪರವಾಗಿಲ್ಲ, ಕೇಳೋದೇ ಬೇಡೇ ಬೇಡ ಅವನ ಮಾತುಗಳನ್ನ. ನಾವು ಅಷ್ಟು ನೀಚವಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ತದ್ವಾಕ್ಯಮಾಕರ್ಣ್ಯ ಜಗಾಮ ವಿಪ್ರಹ ತಯಾ ಸಮೋತೋ ನಿಕಟಂ ಕೃಷ್ಣವೇನ್ಯಾಹ. ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಆ ಮಾಧವ ಬ್ರಾಹ್ಮಣ ಬಗ್ಲಿಲ್ಲ. ಕೊನೆಗೆ ಹೋಗಿ ಅವಳನ್ನ ಮುಟ್ಟಿಬಿಡ್ತಾನೆ. ಮುಟ್ಟಿಬಿಟ್ಟು ಹೇಳ್ತಾನೆ, ಒಂದು ವೇಳೆ ಈಗ ಸಂಘವನ್ನ ಮಾಡದೆ ಹೋದ್ರೆ ನಾನು ಇಲ್ಲೇನೆ ಹೃದಯಾಘಾತದಿಂದ ಸತ್ತೇ ಹೋಗ್ತೇನೆ ನಾನು ಅಂತ ಹೇಳ್ತಾನೆ. ಆವಾಗ ಮತ್ತೊಂದು ದಾರಿನೇ ಇರೋದಿಲ್ಲ, ಏನೋ ಒಂದು ದುರ್ಗಳಿಗೆಯಲ್ಲಿ ಆಗಿ ಹೋಗ್ಬಿಡ್ತದೆ. ಆಗ ಅವಳು ಹೇಳ್ತಾಳೆ, ನನ್ನ ಜೊತೆ ನೀನು ಸಂಘವನ್ನ ಮಾಡಿದಿ, ಈಗ ನೀನು ನನ್ನ ಗಂಡ, ನಾನು ನಿನ್ನ ಹೆಂಡತಿ, ನಾನು ಹೇಗೆ ಹೇಳ್ತೇನೋ ನೀನು ಹಾಕಿ ಕೇಳಬೇಕು. ನಿನ್ನ ಜನಿವಾರವನ್ನ ತೆಗೆದು ಹಾಕು, ನಿನ್ನ ಆಚಾರ ವಿಚಾರಗಳನ್ನೆಲ್ಲವನ್ನು ಬಿಡು, ಮುಂದೆ ಮದ್ಯ ಮಾಂಸಗಳನ್ನು ತಂದಿಡ್ತಾಳೆ, ತಿನ್ನು ಅಂತ ಹೇಳ್ತಾಳೆ, ತಿಂತಾನೆ. ಆ ಮದ್ಯವನ್ನ ಕುಡಿ ಅಂತ ಹೇಳ್ತಾಳೆ, ಕುಡಿತಾನೆ. ಸಂಪೂರ್ಣವಾಗಿ ಶಿಕೆಯನ್ನ ತೆಗೆಸಿ ನಿನ್ನ ತಲೆಯನ್ನ ಮುಂಡನ ಮಾಡಿಸು ಅಂತ ಹೇಳ್ತಾಳೆ, ಅದೇ ರೀತಿ ಮಾಡಿಸ್ತಾನೆ. ನಿನ್ನ ಉತ್ತಮವಾದಂತಹ ರೇಷ್ಮೆ ವಸ್ತ್ರಗಳನ್ನೆಲ್ಲವನ್ನ ತೆಗೆದು ಬಿಡು, ಯಾವುದೋ ಒಂದು ಹರಕು ಬಟ್ಟೆಯನ್ನು ಹಾಕೋ ಅಂತ ಹೇಳ್ತಾಳೆ, ಹಾಕೋತಾನೆ. ಬಾ ನನ್ನ ಜೊತೆ ಬಾ, ನನ್ನ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ. ಕೃಷ್ಣಾ ನದಿ ತೀರದಲ್ಲಿ ಯಾವುದೋ ಒಂದು ಚಿಕ್ಕದಾದಂತಹ ಗ್ರಾಮ ಇರ್ತದೆ. ಅದು ಎಂತಹ ಗ್ರಾಮ ಅಂತಂತಂದ್ರೆ, ಆ ಗ್ರಾಮದ ಸ್ವರೂಪವನ್ನ ವರ್ಣನೆ ಮಾಡ್ತಾರೆ. ಗೋಹತ್ಯ ಒಂದು ಪಾಪ, ಬ್ರಹ್ಮಹತ್ಯ ಒಂದು ಪಾಪ, ಸುರಾಪಾನ ಒಂದು ಪಾಪ, ಇನ್ನು ಅದೇ ರೀತಿಯಾಗಿ ಅಗಮ್ಯ ಗಮನ ಅಂತ ಒಂದು ಪಾಪ. ಇವೆಲ್ಲವೂ ಕೂಡ ನಾವು ಪ್ರತಿನಿತ್ಯ ಪಾಪ ಪುರುಷ ವಿಸರ್ಜನೆಯನ್ನ ಮಾಡ್ಬೇಕಾದ್ರೆ ಹೇಳ್ತೇವೆ. ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ ಅಂತ. ಈ ರೀತಿಯಾದಂತಹ ಎಲ್ಲಾ ಕಾರ್ಯಗಳನ್ನ ಮಾಡಿ ಒಬ್ಬ ಪುರುಷನ ನಿರ್ಮಾಣ ಆಗಿ ಆದ್ರೆ ಯಾವ ರೀತಿಯಾಗಿರ್ತದೋ ಅದು ಪಾಪ ಪುರುಷ. ಒಂದು ಗ್ರಾಮದ ನಿರ್ಮಾಣ ಆದ್ರೆ ಅದು ಅವರ ಗ್ರಾಮ, ಆ ಕುಂತಲೆಯ ಗ್ರಾಮ ಅಂತಹದ್ದು. ಪ್ರತಿದಿನ ಅಲ್ಲಿ ಯಾವುದೋ ಒಂದು ಪ್ರಾಣಿಯ ಹಿಂಸೆ ಆಗ್ತಾ ಇರ್ತದೆ, ತುಂಬಾ ಕೆಟ್ಟದಾದ ಊರಿರ್ತದೆ. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿರೋ ಜನರಿಗೆ ಅಧಿಪತಿಯನ್ನ ಮಾಡಿ ಬಿಡ್ತಾಳೆ ಇವನನ್ನು. ಇವನು ಕೂಡ ಹಾಗೆ ಅದಕ್ಕೆ ಅಧಿಪತಿಯಾಗಿ ಅವ್ರ ಜೊತೆಲೆ ಇವನು ಕೂಡ ಪ್ರತಿನಿತ್ಯ ಪಾಪ ಕರ್ಮಗಳನ್ನ ಮಾಡ್ಕೊಳ್ತಾ ಮಾಡ್ತಾ ಮಾಡ್ತಾ 12 ವರ್ಷಗಳ ಕಾಲ ಅವಳ ಜೊತೆ ಸಂಸಾರವನ್ನ ಮಾಡ್ತಾನೆ. ಸಂಸಾರವನ್ನ ಮಾಡಿದ ಮೇಲೆ 12 ವರ್ಷ ಆದ ಮೇಲೆ ಆ ಕುಂತಳೆ ಶಿವನ ಪಾದ ಸೇರಿ ಬಿಡ್ತಾಳೆ, ಅವಳು ಹೋಗಿಬಿಡ್ತಾಳೆ. ಆವಾಗ ಅವನಿಗೆ ಪಾಪ ಪ್ರಾಯಶ್ಚಿತ್ತ ಅನ್ನೋದು ಆಗತ್ತೆ, ಪಾಪ ಪ್ರಜ್ಞೆ ಕಾಡೋದಕ್ಕೆ ಪ್ರಾರಂಭ ಆಗ್ತದೆ. 12 ವರ್ಷದ ಸುಖಕ್ಕೋಸ್ಕರವಾಗಿ ನಾನು ನನ್ನ ವರ್ಣಾಚಾರ ಧರ್ಮವನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದೆ ಅಲ್ಲ, ಇಷ್ಟು ಪಾಪ ಮಾಡಿದೆ ಅಲ್ಲ ನಾನು ಅಂತ ಅವನಿಗೆ ಜ್ಞಾನೋದಯ ಆಗಿ ಏನು ಮಾಡಬೇಕು ನಾವು ಅಂತಂದ್ರೆ, ಆಗ ಕಿಂ ವರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಸುಪುಣ್ಯ ಶಕ್ತಿಂ ಮೃತ್ಪಿಂಡದಾನೇನ ಪಿತಾಮಹಾದ್ಯ ಮುಕ್ತಿಂ ಪ್ರಯಾತ ಮುರವೈ ಶಾಸನಾತ್. ಅಲ್ಲಿ ಕೆಲ ರಾಜರು ಬಂದಿರ್ತಾರೆ ಕಾಶಿಯಿಂದ, ಎಲ್ಲರೂ ಕೂಡ ಪುಣ್ಯಕ್ಷೇತ್ರ ಯಾತ್ರೆಗೆ ಹೋಗ್ತಾ ಇರ್ತಾರೆ. ಅವರ ಜೊತೆ ಸೇರ್ಕೊಂಡು ಇವನು ಪುಣ್ಯಕ್ಷೇತ್ರ ಯಾತ್ರೆಗೆ ಹೋಗ್ತಾನೆ. ಅವ್ರು ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ ಅಂದ್ರೆ ವೆಂಕಟಾಚಲಕ್ಕೆ ಹೋಗ್ತಾ ಇರ್ತಾರೆ. ಹೋಗೋ ಸಂದರ್ಭದಲ್ಲಿ ಕಪಿಲ ತೀರ್ಥಕ್ಕೆ ಹೋಗಿ ಎಲ್ಲರೂ ಕೂಡ ಮುಂಡನವನ್ನ ಮಾಡಿಸಿಕೊಂಡು ಶಿಖೆಯನ್ನ ಬಿಟ್ಟು ಸ್ನಾನವನ್ನ ಮಾಡ್ತಾರೆ. ಇವನೂ ಕೂಡ ಅಲ್ಲಿ ಅವ್ರ ಜೊತೆನೆ ಮುಂಡನವನ್ನ ಮಾಡಿಸಿಕೊಂಡು ಶಿಖೆಯನ್ನ ಮತ್ತೆ ಬಿಡ್ತಾನೆ, ಬಿಟ್ಟು ಸ್ನಾನವನ್ನ ಮಾಡ್ತಾನೆ. ಎಲ್ಲರೂ ಕೂಡ ನೂತನ ಯಜ್ಞೋಪವೀತ ಧಾರಣೆಯನ್ನ ಮಾಡ್ತಾರೆ, ಇವನೂ ನೂತನ ಯಜ್ಞೋಪವೀತ ಧಾರಣೆಯನ್ನ ಮಾಡ್ತಾನೆ. ಎಲ್ಲ ಸಂಸ್ಕಾರಗಳನ್ನ ಮತ್ತೆ ಮಾಡ್ತಾ ಬರ್ತಾನೆ. ಎಲ್ಲರೂ ಕೂಡ
ವೆಂಕಟಾಚಲದ ಹತ್ತಿರ ಹೋದ ತಕ್ಷಣ ತಮ್ಮ ಪಿತೃಗಳಿಗೆ ಶ್ರಾದ್ದವನ್ನ ಮಾಡ್ತಾರೆ. ಇವನು ಏನ್ ಮಾಡ್ತಾನೆ, ಇವನ ಹತ್ರ ಏನು ಇರೋದಿಲ್ಲ ಮಾಡ್ಲಿಕ್ಕೆ, ಮಣ್ಣಿನ ಮುದ್ದೆಯನ್ನು ತಗೊಳ್ತಾನೆ, ಅದರಿಂದಲೇನೆ ಪಿಂಡಗಳನ್ನ ಮಾಡಿ ಶ್ರಾದ್ದವನ್ನ ಮಾಡ್ತಾನೆ. ಮಣ್ಣಿನಿಂದ ಮಾಡಿದ ಶ್ರಾದ್ದವನ್ನೂ ಕೂಡ ಅವನ ಪಿತೃಗಳು ತಗೊಳ್ತಾರೆ. ಯಾಕೆ? ಅವನ ಪಾಪ ಪ್ರಾಯಶ್ಚಿತ್ತವನ್ನು ಅವನು ಮಾಡ್ಕೊಳ್ತಾ ಇದ್ದಾನೆ ಅಂತ ಸಂತುಷ್ಟರಾಗಿ ತಗೊಳ್ತಾರೆ. ಎಲ್ಲರಿಗೂ ಕೂಡ ಮೋಕ್ಷ ಅನ್ನೋದು ಬಂದ್ಬಿಡ್ತದೆ. ಯಾಕೆ? ತಿರುಮಲದಲ್ಲಿ ವೆಂಕಟಾಚಲದಲ್ಲಿ ಅವನು ಪಿಂಡ ಪ್ರದಾನವನ್ನ ಮಾಡಿದ. ಎಲ್ಲರೂ ಕೂಡ ಆ ಬೆಟ್ಟವನ್ನ ಏರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ಮೇಲೆ ಯಾವಾಗ ಆ ಬೆಟ್ಟದ ಸ್ಪರ್ಶ ಈ ಮಾಧವನಿಗೆ ಆಗ್ತದೋ ಆದ ತಕ್ಷಣದಲ್ಲೇನೆ ಅವನಿಗೆ ವಾಂತಿ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ವಾಂತಿ ಆದರೆ ಆ ದುರ್ಗಂಧ ಅನ್ನೋದು ಭೂಲೋಕದಿಂದ ಹಿಡಿದು ದೇವಲೋಕದವರೆಗೂ ಅದರ ಗಂಧ ಅನ್ನೋದು ಹೋಗುತ್ತೆ. ಅಷ್ಟು ದುರ್ವಾಸನೆ ಇರ್ತದೆ. ಯಾಕೆ ಅಂದ್ರೆ ಅಷ್ಟು ಪಾಪವನ್ನ ಅವನು ಮಾಡಿರ್ತಾನೆ. ಆ ವಾಸನೆಯಿಂದ ದೇವತೆಗಳಿಗೂ ಕೂಡ ದಿಗ್ಭ್ರಮಣೆ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ಆಗ ಎಲ್ಲಾ ದೇವತೆಗಳು ಹೋಗಿ ಬ್ರಹ್ಮದೇವರಿಗೆ ಕೇಳ್ತಾರೆ, ಸ್ವಾಮಿ ಏನ್ ಸ್ವಾಮಿ ಇಷ್ಟು ಘೋರವಾದಂತಹ ವಾಸನೆ ಇದು? ಆಗ ಬ್ರಹ್ಮದೇವರು ಹೇಳ್ತಾರೆ, ಮಾಧವ ಬ್ರಾಹ್ಮಣ ಅವನ ಪಾಪವನ್ನೆಲ್ಲ ಕಳ್ಕೊಳ್ತಾ ಇದ್ದಾನೆ ಶ್ರೀನಿವಾಸ ಗಿರಿಯ ಒಂದು ಪವಿತ್ರವಾದ ಸ್ಪರ್ಶದಿಂದ ಅಂತ. ಆ ಬೆಟ್ಟವನ್ನ ಮತ್ತೆ ಒಂದು ಮೆಟ್ಲ ಮೇಲೆ ಏರ್ತಾನೆ. ಏರಿದ ತಕ್ಷಣ ಅವನ ಮೈಯಿಂದ ಒಂದು ಜ್ಯೋತಿ ಹೊರಗಡೆ ಬರ್ತದೆ. ಬಂದು ಆ ಪಾಪ ಏನಿತ್ತಲ್ಲ ಎಲ್ಲವೂ ಕೂಡ ಭೂಲೋಕದಿಂದ ದೇವಲೋಕದವರೆಗೆ ಹೋದಂತಹದ್ದು ಅದನ್ನೆಲ್ಲವನ್ನು ಕೂಡ ಸಮೂಲವಾಗಿ ಸುಟ್ಟ ಹಾಕಿ ಬಿಡ್ತದೆ. ಎಲ್ಲವೂ ಕೂಡ ಬೂದಿ ಆಗ್ತದೆ. ಸಂಪೂರ್ಣ ಬೆಟ್ಟವನ್ನ ಏರ್ತಾನೆ. ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಸ್ನಾನವನ್ನ ಮಾಡ್ತಾನೆ. ಆ ಸ್ನಾನವನ್ನ ಮಾಡಿ ಬಂದ ತಕ್ಷಣ ಎಲ್ಲಾ ದೇವತೆಗಳು ಕೂಡ ಆಕಾಶದಲ್ಲಿ ಬಂದು ನಿಂದಿರ್ತಾರೆ. ಬಂದು ನಿಂತು ಅವನಿಗೆ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಪುಷ್ಪವೃಷ್ಟಿಯನ್ನ ಮಾಡಿಬಿಟ್ಟು ಅವನಿಗೆ ಹೇಳ್ತಾರೆ, ಇಲ್ಲಿಗೆ ನಿನ್ನ ಎಲ್ಲಾ ಪಾಪಗಳು ಕೂಡ ಪರಿಹಾರವಾಗಿವೆ, ನೀನು ಮೋಕ್ಷಕ್ಕೆ ಹೋಗಬಹುದು ಅಂತ ಹೇಳ್ತಾರೆ. ಆಗ ಅದಕ್ಕೆ ವೆಂಕಟಗಿರಿ ಅಂತ ಹೆಸರು ಬಂತು. ಯಾಕೆ ವೆಂಕಟಗಿರಿ? ಮಾಧವನಿಗೆ ಪುಣ್ಯ ಬಂತು, ಅವನ ಪಾಪ ನಾಶ ಆಯ್ತು, ಮೋಕ್ಷ ಬಂತು. ವೆಂಕಟಗಿರಿಗೂ ಅದಕ್ಕೂ ಏನ್ ಸಂಬಂಧ ರೀ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ವೆಂಕಟಾಚಲ ಇತ್ತೇವ ನಾಮದೇವ ಸ್ತದಾ ಜಗುಹು. ವೇಂ ಅಂತಂದ್ರೆ ಪಾಪ, ಕಟತೆ ನಾಮ ನಾಶಯತೆ ಅಂದ್ರೆ ನಾಶ ಮಾಡ್ತದೆ. ಹಾಗಾಗಿ ವೆಂಕಟ ಅಂತಂದ್ರೆ ಪಾಪವನ್ನ ನಾಶ ಮಾಡುವಂತಹ ಪರ್ವತ. ಯಾರೇ ಪಾಪವನ್ನ ಮಾಡಲಿ ಆ ಪರ್ವತದ ಸ್ಪರ್ಶ ಆಯ್ತು ಅಂತಂದ್ರೆ ಆ ಪಾಪ ಸಂಪೂರ್ಣವಾಗಿ ನಾಶ ಆಗ್ತದೆ. ಅದಕ್ಕೇನೆ ಶ್ರೀ ವ್ಯಾಸರಾಜರು ಆ ಪರ್ವತವನ್ನ ಪಾದದಿಂದ ಯಾವತ್ತೂ ಏರೇ ಇಲ್ಲ ಅಂತೆ, ಮೊಣಕಾಲಿನಿಂದ ಏರಿದ್ದಾರೆ. ಯಾಕೆಂದ್ರೆ ಸಂಪೂರ್ಣ ಪರ್ವತ ಅವರಿಗೆ ಸಾಲಿಗ್ರಾಮದ ತರ ಕಾಣಿಸ್ತಾ ಇತ್ತು ಅಂತೆ. ಸಾಲಿಗ್ರಾಮಕ್ಕೆ ಪಾದಸ್ಪರ್ಶ ಆಗಿಬಿಡ್ತದೆ ಅಂತ ಮೊಳಕಾಲಿನಿಂದ ಏರ್ತಾ ಇದ್ರು. ಇವಾಗಲೂ ಕೂಡ ನಾವು ಮೆಟ್ಲನ್ನ ಏರ್ಬೇಕಾದ್ರೆ ಮಧ್ಯದಲ್ಲಿ ಬರ್ತದೆ ಮೊಣಕಾಲ ಮೆಟ್ಲು ಅಂತ ಬರ್ತವೆ. ಒಂದು 60 ಮೆಟ್ಲೇನೋ ಇವೆ. ಎಲ್ಲರೂ ಕೂಡ ಅಲ್ಲಿಂದ ಮೊಣಕಾಲಿಂದ ಏರ್ತಾರೆ. ನಿಜವಾಗಿ ಕೇಳಿದರೆ ವೆಂಕಟಾಚಲದ ಮೇಲೆ ನಾವು ಯಾವುದೇ ದುಷ್ಕಾರ್ಯಗಳನ್ನ ಮಾಡಬಾರ್ದು. ನಾವು ಪಾದದಿಂದ ಏರ್ಲೂಬಾರದು, ಮೊಣಕಾಲಿನಿಂದಲೇನೆ ಏರಬೇಕು. ಆದ್ರೆ ಈಗ ಆ ಒಂದು ಶಕ್ತಿ ನಮ್ಗೆ ಯಾರಿಗೂ ಕೂಡ ಇಲ್ಲ. ಭಗವಂತ ಕ್ಷಮಾ ಸಮುದ್ರ, ಅವನು ಕ್ಷಮಿಸ್ತಾನೆ. ನಾವೇನ್ ತಪ್ಪು ಮಾಡಿದ್ರು ಕೂಡ ಅವನ ದರ್ಶನಕ್ಕೇನೆ ನಾವು ಹೋಗ್ತಾ ಇರೋದ್ರಿಂದ ಸ್ವಾಮಿ ಹತ್ರ ಹೋದಾಗ ಕೇಳಿಬಿಡಬೇಕು, ಸ್ವಾಮಿ ನಿನ್ನ ದರ್ಶನಕ್ಕೆ ಬರ್ಬೇಕಾದ್ರೆ ಪಾಪ ಮಾಡಿ ಬಂದೇವೆ, ಆ ಪಾಪವನ್ನು ಕೂಡ ನೀನು ಪರಿಹಾರ ಮಾಡು ಅಂತ ಆ ಸ್ವಾಮಿಯನ್ನ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಸ್ವಾಮಿ ಎಲ್ಲವನ್ನು ಕೂಡ ಪರಿಹಾರ ಮಾಡ್ತಾನೆ. ಇದನ್ನ ದಾಸರು ಕೂಡ ಹೇಳ್ತಾರೆ. ಏನು ಅಂತಂದ್ರೆ, ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಅಂತ. ನೋಡ್ರಿ, ದೃಷ್ಟಿಗೆ ಬಹು ಸಿರಿಯ ಎಷ್ಟು ಸುಂದರವಾಗಿತ್ತು ಅಂತಂದ್ರೆ ಅಷ್ಟು ಸುಂದರವಾಗಿರ್ತದೆ. ಮುಂದಿನ ಅಧ್ಯಾಯದಲ್ಲಿ ಆ ವೆಂಕಟಾಚಲ ಪರ್ವತ ಹೇಗಿತ್ತು, ಅಲ್ಲಿ ಏನೇನಿದೆ ಅನ್ನೋದನ್ನೆಲ್ಲವನ್ನು ಕೂಡ ವರ್ಣನೆ ಮಾಡ್ತಾರೆ. ಇನ್ನು ಆ ವೆಂಕಟಾಚಲದಲ್ಲಿ ನಾವು ಮನಸ್ಸನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅದು ಏನನ್ನ ಕೊಡ್ತದೆ ಅನ್ನೋದನ್ನು ಕೂಡ ನಾವು ಮತ್ತೆ ಮುಂದೆ ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ದೇವರಲ್ಲಿ ನನ್ನ ಈ 2 ವಾಕ್ಕುಸ್ಮಗಳನ್ನು ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.